ವಿಂಟೇಜ್ ವಿಂಟೇಜ್ ಕ್ಯಾಶಿಯೋ ಕಂಪ್ನಿ ಅವ್ರದ್ದು ನೋಡಿರಿ. ಈ ಥರ ಸಿಗ್ತೈತೆ 1895 ರೂಪಾಯಿ, ಸುಮಾರು ಒಂದು 2000 ರೂಪಾಯಿ ಇದೆ ಗಾಯ್ಸ್. ಸ್ಟೇನ್ಲೆಸ್ ಸ್ಟೀಲ್ ಐತೆ. ಮತ್ತು ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ವಾಚ್ ಆರ್ಡ್ರ್ ಮಾಡಿದ್ದೆ, ಅದು ಇವತ್ತು ಬಂದಿದೆ. ಅದು ಯಾವ ಥರ ಇದೆ ಅಂತ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಫಸ್ಟ್ ಟೈಮ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ, ಅಷ್ಟೊಂದು ಏನು ಗೊತ್ತಿಲ್ಲ ನೋಡ್ರಿ. ನಾನು ವಾಚೆಲ್ಲ ಜಾಸ್ತಿ ತಾಳಲ್ಲ, ಆದರೂ ಸುಮ್ಮನೆ ಒಂದು ಇರಲಿ, ಫಾರ್ಮಲ್ಗೆ ಒಂದು ಚೆನ್ನಾಗಿರಲಿ ಅಂತ ನೋಡಿ. ಏನೋ ವಿಂಟೇಜ್ ವಿಂಟೇಜ್ ಕ್ಯಾಶಿಯೋ ಕಂಪ್ನಿ ಅವ್ರದ್ದು ಇತ್ತದು ನೋಡಿ. ಈ ಥರ ಇದೆ ಫ್ರಂಟು, ಹಿಂದ್ಗಡೆಲ್ಲ ಡೀಟೇಲ್ಸ್ ಹಾಕಿದ್ದಾರೆ. ಇದು ಓಪನಿಂಗ್ ಮಾಡೋಣ ಇವಾಗ. ವಿಂಟೇಜ್ ಸೀರೀಸ್. ಓ ನೋಡಿರಿ, ಈ ಥರ ಸಿಗ್ತೈತೆ ಫಸ್ಟ್ ಓಪನ್ ಮಾಡೋದಲ್ಲಿ. ಇದ್ರದ್ದು ಏನೋ ಟ್ಯಾಗ್ ಕೊಟ್ಟಿದ್ದಾರೆ, ಬಿಲ್ ಕೊಟ್ಟಿದ್ದಾರೆ ನೋಡಿ. ಎಷ್ಟಿದೆ ಇದ್ರದ್ದು ಬಿಲ್ಲು? 1895 ರೂಪಾಯಿ, ಸುಮಾರು ಒಂದು 2000 ರೂಪಾಯಿ ಇದೆ ಗಾಯ್ಸ್. ಸುಮಾರು ಒಂದು 2000 ರೂಪಾಯಿ ಇದೆ ಇದು. ಇದ್ರ ಜೊತೆ ಇನ್ನೂ ಏನೇನೋ ಬಿಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ನೋಡೋಣ ಬನ್ನಿ ವಾಚ್ ಫಸ್ಟು. ಇದ್ರ ಜೊತೆ ಇನ್ನೊಂದು ಟ್ಯಾಗ್ ಕೊಟ್ಟಿದ್ದಾರೆ, ಏನೋ ಅದ್ರ ಮಾಡಲ್ ಹೆಸರು ಇರ್ಬೋದು. ಈ ವಾಚ್ ನೋಡಿ ನಮಗೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಸೇಫ್ಟಿಗೆ. ಸ್ಟೇನ್ಲೆಸ್ ಸ್ಟೀಲ್ ಐತೆ ಮತ್ತು ಡಿಜಿಟಲ್ ವಾಚು. ಇದರಲ್ಲಿ ಏನೇನು ಬರುತ್ತಂದರೆ ಟೈಮ್ ಇದೆ, ಡೇಟ್ ಇದೆ, ಅಲಾರಾಮ್ ಇದೆ, ಲೈಟ್ ಕೂಡ ಇದೆ ನೋಡಿ. ಇಲ್ಲಿ ಕಾಣಿಸ್ತಾ ನೋಡಿ, ಲೈಟೆಲ್ಲ ಇದೆ. ಕತ್ಲಲ್ಲಿ ಕಾಣಿಸಿಲ್ಲ ಅಂದರೆ ಅದು ಲೈಟ್ ಹಾಕ್ಬೋದು. ಈ ಥರ ಇದೆ ನೋಡಿ. ಅಲಾರಾಮ್ ಇಕ್ಬೋದು. ಇದು ಸ್ಟಾರ್ಟರು, ಇದು ಟೈಮ್ ಚೇಂಜ್ ಮಾಡೋಕ್ಕೆ. ಲೈಟ್ ಎಷ್ಟಾದಂತೀವಿ ಅಷ್ಟೊತ್ತಿರುತ್ತೆ. ಇದರಲ್ಲಿ ಡೇಟು ಫ್ರೈಡೇ ತೋರಿಸ್ತೈತೆ, ತಾರೀಕು 3ನೇ ತಾರೀಕು. ಟೈಮ್ ಮಾಡ್ತೈತೆ 2 ಸೆಕೆಂಡು. ಇನ್ನೂ ಸ್ಟಿಕ್ಕರ್ ಕಿತ್ತಿಲ್ಲ, ಕಿತ್ಬಾರ್ದು. ಯಾಕಂದರೆ ಸ್ಟಿಕ್ಕರ್ ಏನು ಕಿತ್ಬಾರ್ದು ಅಂದರೆ ಮುಂದೆ ಹೇಳ್ತೀನಿ ನೋಡ್ಕೊಳ್ಳಿ. ಹಾಗೈತಿ ವಾಚ್ ಬಗ್ಗೆ. ಇದು ಏನು ತೆಗಿಬೋದು. ಈ ವಾಚ್ ಬಗ್ಗೆ ತುಂಬ ಹಳೆ ಸ್ಟೋರಿಗಳೆಲ್ಲ ಐತೆ, ನನಗೆ ಅಷ್ಟು ಗೊತ್ತಿಲ್ಲ. ಇದು ನೋಡಿ, ಇದು ಎಕ್ಸ್ಟೆಂಡ್ ಮಾಡ್ಕೋಬೋದು, ಇಲ್ಲಿಗೂ ತಕ್ಕೋಬೋದು ಯಾರಿಗ ಆಗಿಲ್ಲ ಅಂದರೆ. ನನಗಿದು ಕರೆಕ್ಟಾಗಿ ಪರ್ಫೆಕ್ಟ್ ಆಗೈತೆ, ಅದಕ್ಕೆ ಇಷ್ಟೇ ಬಿಟ್ಟಿದ್ದೀನಿ. ಇದ್ರ ಹಿಂದೆ ಏನೋ ಹಾಕಿದ್ದಾರೆ, ಕ್ಯಾಶಿಯೋ ಕಂಪ್ನಿಯವರು ಮಾಡಿಫೈ ಮಾಡಿರೋದು ಯಾವಾಗ ಅಂತ. ಇಷ್ಟಾಗೈತಿ ವಾಚ್ ಬಗ್ಗೆ. ಇವಾಗ ನೆಕ್ಸ್ಟ್ ಬಾಕ್ಸ್ ಒಳಗಡೆ ಮತ್ತೇನೈತೆ ಅಂತ ನೋಡೋಣ. ಇದರಲ್ಲಿ 2 ಬಿಲ್ಗಳವೆ. ಏನು ಫಸ್ಟ್ನೇದು ಇಷ್ಟು ದೊಡ್ಡ ಮೇನು. ಇದರಲ್ಲಿ ವಾರಂಟಿ ಕಾರ್ಡ್ ಕೂಡ ಐತೆ. ಉರ್ದು ಉರ್ದು ಓದ್ಕೊಳ್ರಿ. ಇಲ್ಲಿಂದ ಸ್ಟಾರ್ಟು ಅಷ್ಟೇ ಫಸ್ಟು. ಇಲ್ಲಿ ಉರ್ದು ಅದ್ರಲ್ಲಿ ಬರೆದಿದ್ದಾರೆ, ಇಲ್ಲಿಂದ ಸ್ಟಾರ್ಟ್ ಅನ್ಕೊಂತೀನಿ. ಎಲ್ಲಿಂದ ಸ್ಟಾರ್ಟ್ ಗೊತ್ತಿಲ್ಲ, ನನಗೆ ಉರ್ದು ಬರೋಲ್ಲ. ಓದ್ಕೊಳ್ರಿ ಉರ್ದು ಬರೋರು. ಇಲ್ಲಿ ಇಂಗ್ಲೀಷಲ್ಲಿ ಐತೆ. ಇಲ್ಲಿ ವಾರಂಟಿ ಕಾರ್ಡ್ ಐತೆ. ನಂಗೆ ವಾರಂಟಿ ಕಾರ್ಡ್ ಬೇಡ, ಯಾಕಂದ್ರೆ ನಾನು ಚೆನ್ನಾಗಿ ನೋಡ್ಕೊತೀನಿ ವಾಚ್ನ. ಇದೇನೋ ಹಿಂಗೆ ಓಪನಿಂಗ್ ಐತೆ. ಓ ಮೈ ಗಾಡ್, ಇವರು ವಾಚು ಮೆನು ಕೊಟ್ಟಿಲ್ಲ ನೋಡಿ. ಇಂಗ್ಲೀಷು, ಉರ್ದು. ಇದು ಯಾವ ಭಾಷೆ ಗಾಯ್ಸ್? ಇದು ಯಾವ ಭಾಷೆ ನೋಡ್ರಿ? ಇದು ಕಮೆಂಟ್ ಮಾಡಿರಿ. ನನಗಂತರ ಭಾಷೆ ಗೊತ್ತಿಲ್ಲ. ಇದು ನೋಡ್ತಾ ನಾನು ತಲೆ ತಿರ್ತೈತೆ. ಇದು ಬೇಡ ನನಗೆ, ಸಾಕಿದು. ಇನ್ನೊಂದೇನೋ ಐತೆ ಅಲ್ಲ, ಅದೊಂದು ಸಾಲದಂತ 2 ವಾರಂಟಿ ಕಾರ್ಡ್ ಐತೆ. ಇಲ್ಲಿ ವಾಚ್ 2 ಕೊಟ್ಟಾರ ಏನು? ಇಲ್ಲ ಒಂದೇ ವಾಚ್. ಇಲ್ಲೂ ಒಂದು ವಾರಂಟಿ ಕಾರ್ಡ್ ಐತೆ. ಇಲ್ಲಿ ಫುಲ್ಲು ಪ್ಯೂರ್ ಇಂಗ್ಲೀಷ್ ಅಪ್ಪ. ಇಲ್ಲಿ ಪಾಪ ಇಲ್ಲಿಂದ ಇನ್ನೊಂದು ಐತೆ ನೋಡ್ರಿ, ಇದೇನು ಭಾಷೆ ಗೊತ್ತಿಲ್ಲ. ಇಲ್ಲೊಂದು ಉರ್ದು ಐತೆ. ಇಷ್ಟು ಹೇಳ್ತಾ ವಾಚ್ ನಾನು ಫಸ್ಟ್ ಟೈಮ್ ಹಾಕೊಂಡು ನೋಡ್ತೀನಿ ಹೆಂಗೈತಂತ. ಬರಲಿಲ್ಲ. ನೀವು ಟ್ಯಾಗ್ಸ್ ತುಂಬ ಡಿಸ್ಟರ್ಬ್ ಮಾಡ್ತಾಯಿದೆ, ಇದ್ಬಿಡ ನೀವು. ಟ್ಯಾಗ್ಗಳು ಡಿಸ್ಟರ್ಬ್ ಆಗ್ತೈತೆ, ಅದಕ್ಕೆ ಟ್ಯಾಗ್ಗಳು ತೆಗಿತಾ ಇದ್ದೀನಿ ನೀವು ನೋಡಿರಿ. ಒಂದು ಪ್ರೈಸ್ ಟ್ಯಾಗ್ ಹೋಯ್ತು, ಇನ್ನೊಂದು ಕ್ಯಾಶಿಯೋ ಕಂಪ್ನಿ ಏನಿಲ್ಲ, ಬರ್ಕೊಳ್ರಿ ನೀವೇ. ಇದೊಂದು ಟ್ಯಾಗ್ ತೆಗಿ. ಹಿಂಗಿದೆ ವಾಚ್. 2000 ರೂಪಾಯಿ ವಾಚ್ ಗೈಸ್. ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಕೈಯಲ್ಲಿ.
ಕುತ್ಕೊಂತ ಹೆಂಗಿದೆ ಗಾಯ್ಸ್ ವಾಚ್. ನನಗೇನೋ ತುಂಬ ಇಷ್ಟ ಆಯಿತು, ಕರೆಕ್ಟಾಗಿ ಆಗೈತೆ ನನಗೆ. ಈ ವಾಚ್ ಇಷ್ಟ ಗಂಟೆ ತೋರಿಸಿದ್ನಲ್ಲ, ಇದು ನಂದಲ್ಲ, ಇದು ನಮ್ಮ ರೂಮಲ್ಲಿರೋ ಒಂದು ಹುಡುಗಂದು. ಅವನಿಗೆ ಅವ್ನು ಹುಡುಗಿ ಕೊಟ್ಟಿದ್ಲಂತೆ. ಅವನು ಇವತ್ತು ಗಿಫ್ಟ್ ಕೊಟ್ಲಂತ ಖುಷಿಯಿಂದ ತಂದು ತೋರಿಸ್ದ. ಅನ್ಬಾಕ್ಸಿಂಗ್ ಮಾಡಿರೋದೇ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ನಾನೇ ರಿಸ್ಕ್ ತಗೊಂಡು ಅನ್ಬಾಕ್ಸಿಂಗ್ ಎಲ್ಲ ಮಾಡಿ ನಿಮ್ಗೆ ತೋರಿಸಿದ್ದೀನಿ. ನಾಳೆ ಬೆಳಗ್ಗೆ ಅವನ ಹತ್ರ ಬಯಸ್ಕೋಬೇಕು ಅನ್ಬಾಕ್ಸಿಂಗ್ ಯಾಕೆ ಮಾಡಿದೆ ಅಂತ. ಪಾಪ ಅವ್ನು ಹುಡುಗಿ ಕೊಟ್ಟಿರೋದು ಅವನದು ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ ಏನೋ ಓಪನ್ ಮಾಡೋದಕ್ಕೆ ನಾನು ಓಪನ್ ಮಾಡಿಬಿಟ್ಟಿದ್ದೀನಿ. ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗೈತಿ ವಾಚ್ ಬಗ್ಗೆ. ಇದು ಏನು ತೆಗಿಬೋದು. ಈ ವಾಚ್ ಬಗ್ಗೆ ತುಂಬ ಹಳೆ ಸ್ಟೋರಿಗಳೆಲ್ಲ ಐತೆ, ನನಗೆ ಅಷ್ಟು ಗೊತ್ತಿಲ್ಲ. ಇದು ನೋಡಿ, ಇದು ಎಕ್ಸ್ಟೆಂಡ್ ಮಾಡ್ಕೋಬೋದು, ಇಲ್ಲಿಗೂ ತಕ್ಕೋಬೋದು ಯಾರಿಗಾರ ಆಗಿಲ್ಲ ಅಂದರೆ. ನನಗಿದು ಕರೆಕ್ಟಾಗಿ ಪರ್ಫೆಕ್ಟ್ ಆಗೈತೆ, ಅದಕ್ಕೆ ಇಷ್ಟೇ ಬಿಟ್ಟಿದ್ದೀನಿ. ಇದ್ರ ಹಿಂದೆ ಏನೋ ಹಾಕಿದ್ದಾರೆ ಕ್ಯಾಶಿಯೋ ಕಂಪ್ನಿಯವರು, ಮಾಡಿಫೈ ಮಾಡಿರೋದು ಯಾವಾಗ ಅಂತ. ಇಷ್ಟ ಆಗೈತಿ ವಾಚ್ ಬಗ್ಗೆ. ಇವಾಗ ನೆಕ್ಸ್ಟ್ ಬಾಕ್ಸ್ ಒಳಗಡೆ ಮತ್ತೇನೈತೆ ಅಂತ ನೋಡೋಣ. ಇದರಲ್ಲಿ 2 ಬಿಲ್ಗಳವೆ. ಏನು ಫಸ್ಟ್ನೇದು ಇಷ್ಟು ದೊಡ್ಡ ಮೆನು. ಇದರಲ್ಲಿ ವಾರಂಟಿ ಕಾರ್ಡ್ ಕೂಡ ಐತೆ. ಉರ್ದು ಬರೋರು ಉರ್ದು ಓದ್ಕೊಳ್ರಿ. ಇಲ್ಲಿಂದ ಸ್ಟಾರ್ಟು ಅಷ್ಟೇ ಫಸ್ಟು. ಇಲ್ಲಿ ಉರ್ದು ಅದ್ರಲ್ಲಿ ಬರೆದಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಅನ್ಕೊಂತೀನಿ, ಎಲ್ಲಿಂದ ಸ್ಟಾರ್ಟ್ ಗೊತ್ತಿಲ್ಲ, ನನಗೆ ಉರ್ದು ಬರೋಲ್ಲ. ಓದ್ಕೊಳ್ರಿ ಉರ್ದು ಬರೋರು. ಇಲ್ಲಿ ಇಂಗ್ಲೀಷಲ್ಲಿ ಐತೆ. ಇಲ್ಲಿ ವಾರಂಟಿ ಕಾರ್ಡ್ ಐತೆ. ನಂಗೆ ವಾರಂಟಿ ಕಾರ್ಡ್ ಬೇಡ, ಯಾಕಂದ್ರೆ ನಾನು ಚೆನ್ನಾಗಿ ನೋಡ್ಕೊತೀನಿ ವಾಚ್ನ. ಇದೇನೋ ಗೊತ್ತಾ ನಿಮ್ಗೆ ಐತೆ. ಓ ಮೈ ಗಾಡ್, ಇವರು ವಾಚು ಮೆನು ಕೊಟ್ಟಿಲ್ಲ ನೋಡಿ. ಇಂಗ್ಲೀಷು, ಉರ್ದು. ಇದು ಯಾವ ಭಾಷೆ ಗಾಯ್ಸಿದು? ಇದು ಯಾವ ಭಾಷೆ ನೋಡ್ರಿ, ಇದು ಕಮೆಂಟ್ ಮಾಡಿರಿ. ನನಗಂತರ ಭಾಷೆ ಗೊತ್ತಿಲ್ಲ. ಇದು ನೋಡ್ತಾ ಇದ್ದರೆ ನನ್ನ ತಲೆ ತಿರ್ತೈತೆ. ಇದು ಬೇಡ ನನಗೆ, ಸಾಕಿದು. ಇನ್ನೊಂದೇನೋ ಐತೆ ಅಲ್ಲ, ಅದೊಂದು ಸಾಲದಂತ 2 ವಾರಂಟಿ ಕಾರ್ಡ್ ಐತೆ. ಇಲ್ಲಿ ವಾಚ್ 2 ಕೊಟ್ಟಾರ ಏನು? ಇಲ್ಲ ಒಂದೇ ವಾಚ್. ಇಲ್ಲೂ ಒಂದು ವಾರಂಟಿ ಕಾರ್ಡ್ ಐತೆ. ಇಲ್ಲಿ ಫುಲ್ಲು ಪ್ಯೂರ್ ಇಂಗ್ಲೀಷ್ ಅಪ್ಪ. ಇಲ್ಲಿ ಅಪ್ಪ ಇಲ್ಲಿಂದ ಇನ್ನೊಂದು ಐತೆ ನೋಡ್ರಿ, ಇದೇನು ಭಾಷೆ ಗೊತ್ತಿಲ್ಲ. ಇಲ್ಲೊಂದು ಉರ್ದು ಐತೆ. ಇಷ್ಟು ಹೇಳ್ತಾ ವಾಚ್ ನಾನು ಫಸ್ಟ್ ಟೈಮ್ ಹಾಕೊಂಡು ನೋಡ್ತೀನಿ ಹೆಂಗೈತಂತ. ಬರಲಿಲ್ಲ. ನೀವು ಟ್ಯಾಗ್ಸ್ ತುಂಬ ಡಿಸ್ಟರ್ಬ್ ಮಾಡ್ತಾಯಿದೆ, ಕಿತ್ಬಿಡ ನೀವು. ಟ್ಯಾಗ್ಗಳು ಡಿಸ್ಟರ್ಬ್ ಆಗ್ತೈತೆ, ಅದಕ್ಕೆ ಟ್ಯಾಗ್ಗಳು ತೆಗಿತಾ ಇದ್ದೀನಿ. ನೋಡಿರಿ, ಒಂದು ಪ್ರೈಸ್ ಟ್ಯಾಗ್ ಹೋಯ್ತು, ಇನ್ನೊಂದು ಕ್ಯಾಶಿಯೋ ಕಂಪ್ನಿ ಏನಿಲ್ಲ, ಬರ್ಕೊಳ್ರಿ ನೀವೇ. ಇದೊಂದು ಟ್ಯಾಗ್ ತೆಗಿ. ಹಿಂಗಿದೆ ವಾಚ್. $2,000 ವಾಚ್ ಗೈಸ್. ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಕೈಯಲ್ಲಿ ಕುತ್ಕೊಂತ. ಹೆಂಗಿದೆ ಗೈಸ್ ವಾಚ್? ನನಗೇನೋ ತುಂಬ ಇಷ್ಟ ಆಯಿತು, ಕರೆಕ್ಟಾಗಿ ಆಗೈತೆ ನನಗೆ. ಈ ವಾಚ್ ಇಷ್ಟ ಗಂಟೆ ತೋರಿಸಿದ್ನಲ್ಲ, ಇದು ನಂದಲ್ಲ, ಇದು ನಮ್ಮ ರೂಮಲ್ಲಿರೋ ಒಂದು ಹುಡುಗಂದು. ಅವನಿಗೆ ಅವ್ನು ಹುಡುಗಿ ಕೊಟ್ಟಿದ್ಲಂತೆ. ಅವನು ಇವತ್ತು ಗಿಫ್ಟ್ ಕೊಟ್ಲಂತ ಖುಷಿಯಿಂದ ತಂದು ತೋರಿಸ್ದ. ಅನ್ಬಾಕ್ಸಿಂಗ್ ಮಾಡಿರೋದೇ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ನಾನೇ ರಿಸ್ಕ್ ತಗೊಂಡು ಅನ್ಬಾಕ್ಸಿಂಗ್ ಎಲ್ಲ ಮಾಡಿ ನಿಮ್ಗೆ ತೋರಿಸಿದ್ದೀನಿ. ನಾಳೆ ಬೆಳಗ್ಗೆ ಅವನ ಹತ್ರ ಬಯಸ್ಕೋಬೇಕು ಅನ್ಬಾಕ್ಸಿಂಗ್ ಯಾಕೆ ಮಾಡಿದೆ ಅಂತ. ಪಾಪ ಅವ್ನು ಹುಡುಗಿ ಕೊಟ್ಟಿರೋದು ಅವನದು ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ ಏನೋ ಓಪನ್ ಮಾಡೋದಕ್ಕೆ ನಾನು ಓಪನ್ ಮಾಡಿಬಿಟ್ಟಿದ್ದೀನಿ. ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.